ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಒಂದು ಸಣ್ಣ ಹೊಲಿಗೆ ಯಂತ್ರವನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲದಿಂದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಪತಿಯ ಬೆಂಬಲದಿಂದ ಹಲವಾರು ಜನರಿಗೆ ಸ್ಫೂರ್ತಿಯಾದ ಮಹಿಳೆಯನ್ನು ನಾನು ಇವತ್ತು ನಿಮಗೆ ಪರಿಚಯಿಸ್ತಾ ಇದ್ದೇನೆ. ಹೌದು ವೀಕ್ಷಕರೇ, ಕೇವಲ ತಮ್ಮ ಮನೆಯಲ್ಲೇ ಸ್ವಂತಕ್ಕೆ ಬ್ಲೌಸ್ ಹೊಲಿಯುವುದರ ಮೂಲಕ ಶುರುವಾದ ಇವರ ಪಯಣ ಒಂದು ಸಣ್ಣ ಟೈಲರಿಂಗ್ ಅಂಗಡಿಯಾಗಿ ಆ ನಂತರ AR ಬ್ರೈಡಲ್ ಬೊಟಿಕ್ ಆಗಿ ಬೆಳೆದದ್ದು ನಿಜಕ್ಕೂ ಒಂದು ಅದ್ಭುತ ಸಾಧನೆ. ಆರಿ ವರ್ಕ್, ಎಂಬ್ರಾಯ್ಡರಿ, ಫ್ಯಾಬ್ರಿಕ್ ಪೇಂಟಿಂಗ್, ಸೀರೆ ಕುಚ್ಚು ಹೀಗೆ ಅನೇಕ ಕಲೆಗಳಲ್ಲಿ ಅಪಾರ ಪರಿಣತಿಯನ್ನು ಹೊಂದಿರುವ ಇವರು ಕೇವಲ ಬಿಸ್ನೆಸ್ ಮಾಡುವುದಷ್ಟೇ ಅಲ್ಲದೆ AR ಅಕಾಡೆಮಿಯನ್ನು ಸ್ಥಾಪಿಸಿ ನೂರಾರು ಮಹಿಳೆಯರಿಗೆ ದಾರಿದೀಪವಾಗಿದ್ದಾರೆ. ಇಂದಿನ ಈ ವಿಡಿಯೋದಲ್ಲಿ ಇವರ ಹಾಗೆ ಇವರ ಬೊಟಿಕ್ ಹಾಗೆ ಅಕಾಡೆಮಿಯ ಒಂದು ಪರಿಚಯವನ್ನು ನಿಮಗೆ ಮಾಡಿಸುವುದರ ಜೊತೆಗೆ ಇಲ್ಲಿರುವಂತಹ ವಿವಿಧ ಡಿಸೈನ್ಗಳನ್ನು ಮಾಡಿರುವಂತಹ ಬ್ಲೌಸ್ ಪೀಸ್ಗಳು, ಬ್ಲೌಸ್ಗಳು ಹಾಗೆ ರೆಡಿಮೇಡ್ ಬ್ಲೌಸ್ಗಳ ಕಲೆಕ್ಷನ್ಸ್ಗಳನ್ನು ತೋರಿಸಿ ಅದರ ಬೆಲೆಯನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದೇನೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರಬಹುದು, ಈಗ ನಾನು AR ಸಂಸ್ಥೆಯ ಎದುರುಗಡೆ ಇದ್ದೇನೆ. ಇಲ್ಲಿ ಬ್ರೈಡಲ್ ಬುಟಿಕ್ ಹಾಗೆ ಅದರ ಮೇಲ್ಗಡೆ ತರಬೇತಿ ಕೇಂದ್ರ ನಡೀತದೆ. ಈ ರೀತಿಯಾಗಿ 3 ಫ್ಲೋರ್ನಲ್ಲಿ ಇವರ ಒಂದು ಸಂಸ್ಥೆ ಇದೆ. ಇದರ ಒಂದು ಲೊಕೇಶನ್ ಅಂತ ಹೇಳಬೇಕಂದ್ರೆ ಕುಂದಾಪುರದ ಹರ್ಷದ ಎದುರುಗಡೆಯೇ ಇದೆ. ಈ ಸಂಸ್ಥೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಸಂಸ್ಥೆಯ ಮಾಲಕಿಯಾದ ಆರತಿ ರಾಜ್ ಅವರನ್ನ ಮಾತಾಡಿಸೋಣ ಬನ್ನಿ. ಮೊದಲ ಹೆಜ್ಜೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಮೊದಲಿಗೆ ನಿಮ್ಮ ಒಂದು ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಮಾಡಿಕೊಳ್ಬಹುದಾ? ನನ್ನ ಹೆಸರು ಆರತಿ ರಾಜೇಶ್ ಕಾರ್ವಿ ಅಂತೇಳಿ. ಸೊ ನಂದು ಪ್ರಾಪರ್ ಬಂದು ಬ್ಯಾಂಗ್ಳೂರು. ಸೊ ಇಲ್ಲಿ ಕುಂದಾಪುರದಲ್ಲಿ ಸೆಟ್ಲ್ ಆಗಿ 12-13 ಇಯರ್ ಆಗ್ತಾ ಇದೆ. ಸೊ ನನಗೆ 2 ಮಕ್ಕಳಿದ್ದಾರೆ. ಸೊ ಮಗ ಬಂದು 10th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾನೆ, ಮಗಳು 5th ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾಳೆ. ಈಗ ನಿಮ್ದು AR ಅಕಾಡೆಮಿ, AR ಅಂದ್ರೆ ಏನು ಅಂತ ಕೇಳ್ಬೋದಾ ಮೇಡಮ್? AR ಅಂದ್ರೆ ಆರತಿ ರಾಜೇಶ್ ಅಂತೇಳಿ. ಸೊ ನನ್ನ ಹಸ್ಬೆಂಡ್ ಹೆಸರು ರಾಜೇಶ್ ಕಾರ್ವಿ. ಸೊ ಆರತಿ ರಾಜೇಶ್ ಅನ್ನೋದು AR ಅಂತೇಳಿ ಶಾರ್ಟ್ ಆಗಿ ಇಟ್ಟಿದ್ದೆ. ಸೊ ನನ್ನ ಎಲ್ಲ ಆರತಿ ರಾಜ ಅಂತಾನೆ ಗುರ್ತು. ಇಲ್ಲಿ ಆರತಿ ರಾಜ ಅಂದ್ರೆ ಹೇಳ್ಬಿಡ್ತಾರೆ ನಾನೇ ಅಂತ ಹೇಳಿ. ಸೊ ಹಾಗೆ AR. ಈ ಒಂದು ಅಕಾಡೆಮಿ ಪ್ರಾರಂಭವಾಗಿ ಎಷ್ಟು ವರ್ಷ ಆಗಿದೆ? ಇದು ಆಕ್ಚುಲಿ ಸ್ಟಾರ್ಟ್ ಆಗಿ 7 ಇಯರ್ ಆಗಿದೆ. 7 ಇಯರ್ಸ್ ಆಗಿದೆ. AR ಅಕಾಡೆಮಿ ಪ್ರಾರಂಭವಾಗಿ 7 ಇಯರ್ಸ್ ಆಯ್ತು ಅಂತ ಹೇಳಿದ್ರಿ. ಇದರ ಒಂದು ಮೊದಲ ಹೆಜ್ಜೆ ಹೇಗಿತ್ತು ಅಂತ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಬೋದಾ ಮೇಡಮ್? ನಾವು ಬಂದು ಫಸ್ಟ್ ಬ್ಯಾಂಗ್ಳೂರಲ್ಲಿ ಇದ್ದಿದ್ದು. ಬ್ಯಾಂಗ್ಳೂರಲ್ಲಿ ಒಂದು ಕಂಪನಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೆ ನಾನು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಕುಂದಾಪುರದಲ್ಲಿ ಸೆಟ್ಲ್ ಆದ್ವಿ. ಸೊ ನನ್ನ ಹಸ್ಬೆಂಡ್ ಊರು ಇಲ್ಲಿ ಕುಂದಾಪುರದಲ್ಲಿ ಇರೋದು. ಇಲ್ಲಿ ಏನಾದ್ರು ಒಂದು ಮಾಡಬೇಕು ಅಂತ ಹೇಳಿ ಅನ್ಕೊಂಡೇ ಇದ್ದೆ. ಬಟ್ ಇಲ್ಲಿ ನನಗೆ ಯಾವುದೋ ಆಪ್ಷನ್ ಸಿಗ್ಲಿಲ್ಲ. ಸೊ ವರ್ಕ್ ಇಲ್ಲಿ ತುಂಬಾ ಕಷ್ಟ ಇಲ್ಲಿ ಸಿಗೋದು. ಅಲ್ಲಿ ಸಿಗೋ ಪೇಮೆಂಟ್ಗೂ ಇಲ್ಲಿಗೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಸೊ ಏನಾದ್ರು ಒಂದು ಮಾಡ್ಬೇಕಂತ ಹೇಳಿ ಮನೆಯಲ್ಲೇ ಸಣ್ಣದಾಗಿ ಏನೋ ಒಂದು ತಿಂಡಿ ಅದು ಇದು ಹೋಟೆಲ್ ತರ ಇಟ್ಕೊಂಡು ಮಾಡ್ತಾ ಇದ್ದೆ. ಸೊ ಏನಕ್ಕೆ ಇದು ಮಾಡ್ಬೇಕು? ಆಕ್ಚುಲಿ ನಾನು ಕಲ್ತಿದ್ದು ಬೇರೆ. ಟೈಲರಿಂಗ್ ನಂದು ಫಸ್ಟೇ ಮುಗಿಸಿದ್ದೆ ನಾನು. ಅದ್ರ ನಂತರ ಫ್ಯಾಷನ್ ಡಿಸೈನಿಂಗ್, ಎಂಬ್ರಾಯ್ಡಿಂಗ್ ಎಲ್ಲ ನಾನು ಮುಗಿಸಿದ್ದೆ. ಅದು ಮದುವೆ ಮುಂಚೆನೆ ಹೌದೌದು. ಅದನ್ನ ಇಲ್ಲಿ ಸ್ಟಾರ್ಟ್ ಮಾಡುವ ಅಂತ ಹೇಳಿ ಒಂದು ಸಣ್ಣ ಒಂದು ಹೆಜ್ಜೆ ಇಟ್ಟೆ ನಾನು. ಒಂದು ಮಿಷಿನ್ ತಗೊಂಡು ಸ್ಟಾರ್ಟ್ ಮಾಡಿದೆ. ಅದು ನಿಮ್ಮ ಮನೆಯಲ್ಲೇ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಫಸ್ಟ್ ನನ್ನ ಒಂದು ಬ್ರ್ಯಾಂಡ್ ನಾನು ಕ್ರಿಯೇಟ್ ಮಾಡಿದೆ. ನನ್ನ ಬ್ರ್ಯಾಂಡ್ಗೆ ನಾನೇ ಮಾಡೆಲ್ ಆಗಿದೆ. ಈಗ ನಾನು ಡಿಫ್ರೆಂಟ್ ಬ್ಲೌಸಸ್ ಸ್ಟಿಚ್ ಮಾಡೋದು. ಸೊ ಅದನ್ನ ನಾನೇ ವೇರ್ ಅಂದ್ರೆ ಅವಾಗ್ಲೇ AR ಅಂತ ಇಟ್ಟಿದ್ರ? ಇಲ್ಲ, ಆರತಿ ರಾಜ್ ಅಂತ ಹೇಳಿ. ಆರತಿ ರಾಜ್. ಸೊ ಅದ್ರ ನಂತರ ಒಂದು ಇನ್ನೊಂದು ಹೆಜ್ಜೆ ಇಡುವ ಅಂತ ಹೇಳಿ ಒಂದು ಸಣ್ಣದಾಗಿ ಒಂದು ಟೈಲರ್ ಶಾಪ್ ನೋಡಿದೆ. ಅದಕ್ಕೆ ನನ್ನ ಮಗಳ ಹೆಸರು ಇಟ್ಟೆ, ಆರಾಧ್ಯ ಫ್ಯಾಷನ್ ಅಂತ ಹೇಳಿ. ಸೊ 4 ಇಯರ್ ಅದರಲ್ಲಿ ಒಳ್ಳೆ ಮಾಡಿದೆ, ಒಳ್ಳೆ ಕಸ್ಟಮರ್ಸ್ ಬಂದಿದ್ರು. ಸೊ ಅದರಿಂದ ನನಗೆ ತುಂಬಾ ಗುರುತು ಸಿಕ್ಕಿತ್ತು ನನಗೆ. ಅಂದ್ರೆ ಅಲ್ಲಿಯೂ ಕೂಡ ನೀವು ಬೇರೆ ಬೇರೆ ಸ್ಟೈಲ್ ಅಲ್ಲಿ ಬ್ಲೌಸ್ ಹೊಲಿತಿದ್ರಿ? ಎಂಬ್ರಾಯ್ಡರಿ ಅವಾಗ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸ್ಟಿಚಿಂಗ್ ಮಾತ್ರ ಮಾಡ್ತಾ ಇದ್ದೆ, ಕಸ್ಟಮೈಸ್ ಎಲ್ಲ ಮಾಡಿ ಕೊಡ್ತಾ ಇದ್ದೆ. ಸೊ ಇನ್ನೊಂದು ಹೆಜ್ಜೆ ಇಡ್ಬೇಕು ಅನ್ಕೊಂಡು ನಾನು AR ಆರಿ ಎಂಬ್ರಾಯ್ಡರಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ. ಫಸ್ಟ್ AR ಗೋಲ್ಡನ್ ಆರಿ ವರ್ಕ್ಸ್ ಅಂಡ್ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಅದ್ರ ಒಂದು ಹೆಜ್ಜೆ ತುಂಬಾ ಕಷ್ಟ ಇದ್ದಿತ್ತು. ಯಾಕಂದ್ರೆ ಇಲ್ಲಿ ಕಾಂಪಿಟೇಟರ್ ತುಂಬಾ ಇರ್ತಾರಲ್ಲ. ಯಾವುದೇ ಒಂದು ಬಿಸ್ನೆಸ್ ಅಂದ್ರೆ ಕಾಂಪಿಟೇಟರ್ ಇರ್ತಾರೆ. ಸೊ ಆ ಒಂದು ಹೆಜ್ಜೆ ಇಟ್ಟು ನನಗೆ 1 ವೀಕ್ ಅಲ್ಲೇ ಸುಮಾರು ಸ್ಟೂಡೆಂಟ್ ಬಂದು ಜಾಯ್ನ್ ಆದ್ರು.
ಸ್ಟೂಡೆಂಟ್ ಜಾಯಿನ್ ಆದ್ರು. ಸೊ ಇದಕ್ಕೆ ಫುಲ್ ಸಪೋರ್ಟ್ ಇತ್ತಿತ್ತು ನನ್ನ ಹಸ್ಬೆಂಡ್. ಸೊ ಅವರು ಹ್ಯಾಂಡ್ ಬಿಲ್ ಹೊಡಿಯೋದಾಗ್ಲಿ, ಸೊ ಎಲ್ಲ ದೇವಸ್ಥಾನ ಹತ್ರ ಇದು ಡಿಸ್ಟ್ರಿಬ್ಯೂಟ್ ಮಾಡೋದಾಗ್ಲಿ ಎಲ್ಲ ಅವರೇ ಮಾಡಿದ್ರು. ಅಡ್ವರ್ಟೈಸ್ ಮಾಡಿದೆಲ್ಲ ಅವರೇ. ಅವ್ರು ಇಲ್ಲ ಅಂದ್ರೆ ನಾನು ಈ ಜಾಗದಲ್ಲಿ ಇಲ್ಲ. ಸೊ ಫುಲ್ ಅವರೇ ಸಪೋರ್ಟ್ ಮಾಡಿದ್ರು. ಅದ್ರ ನಂತರ ಒಂದೊಂದಾಗಿ ಅಂತ ಹೇಳಿ ಇಲ್ಲಿ ಬಂದು ನಾವು ನಿಂತಿದ್ದೆ ನಾನು. ಹಾಗಾದ್ರೆ ನಿಮ್ಮ ಮೊದಲ ಹೆಜ್ಜೆ ನಿಮ್ಮ ಮನೆಯಲ್ಲೇ ಇಟ್ಟು ಈಗ ನೀವು ಈ ಅಕಾಡೆಮಿಯನ್ನ ನಡೆಸ್ತಾ ಇದ್ದೀರಾ. ಇಲ್ಲಿ ಅಂದ್ರೆ ನೀವು ಈ ಅಕಾಡೆಮಿಯನ್ನ ನಡೆಸುವಾಗ ಸ್ಟಾರ್ಟಿಂಗ್ ಅಲ್ಲೇ ಆರಿ ವರ್ಕ್ ಅನ್ನ ನೀವೇ ಮಾಡಿ ಕಸ್ಟಮೈಸ್ ಮಾಡಿ ಕೊಡ್ತಾ ಇದ್ರಾ ಅಥವಾ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರಾ? ಎರಡು ಮಾಡಿದ್ವಿ. ಎರಡು ಕಸ್ಟಮೈಸ್ ಮಾಡಿ ಕೊಡ್ತಾ ಇದೀವಿ. ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. ಕ್ಲಾಸಸ್ ಸ್ಟಾರ್ಟ್ ಮಾಡಿ 1 month ಅಲ್ಲೇ ನಮ್ ಸ್ಟೂಡೆಂಟ್ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದು ಕೂಡ ನೀವು ಅಷ್ಟು ಚೆನ್ನಾಗಿ ಹೇಳಿಕೊಡ್ತೀರಾ ಅಂತ ಆಯ್ತು. ನಮ್ಮ ಕಸ್ಟಮರ್ದ ವರ್ಕ್ ಎಲ್ಲ ನಮ್ ಸ್ಟೂಡೆಂಟೇ ಮಾಡ್ತಾ ಇದ್ರು ಆಲ್ಮೋಸ್ಟ್. ಹಾಗೆ ಅಲ್ವಾ? ಎಲ್ರು ಸ್ಟೂಡೆಂಟ್ ನ ಇಟ್ಕೊಂಡೆ ನಾನೆಲ್ಲ ವರ್ಕ್ ಎಲ್ಲ ಮಾಡ್ತಾ ಇದ್ದೆ. ಅಂದ್ರೆ ಈಗ 1 ತಿಂಗಳಲ್ಲಿ ಈ ಆರಿ ವರ್ಕ್ ಅನ್ನ ಕಲಿಬಹುದಾ? ಕಲಿಬಹುದು ಮೇಡಮ್, ಕಲಿಬಹುದು ಅಲ್ವಾ? ಕಲಿಬಹುದು. ಹಾಗೆ ಈ ಒಂದು ಅಕಾಡೆಮಿಯಲ್ಲಿ ಯಾವೆಲ್ಲ ಕೋರ್ಸಸ್ ಅನ್ನ ನೀವು ಮಾಡ್ತಾ ಇದ್ದೀರಾ? ನಮ್ಮಲ್ಲಿ ಬಂದು ಆರಿ ಎಂಬ್ರಾಯ್ಡ್ರಿ ಬೇಸಿಕ್ ಟು ಪ್ರೊಫೆಷನಲ್ ಕೋರ್ಸಸ್ ವರೆಗೂ ಇದೆ. ಪ್ಲಸ್ ನಿಮ್ಗೆ ಟೈಲರಿಂಗ್ ಇದೆ, ಫ್ಯಾಬ್ರಿಕ್ ಪೇಂಟಿಂಗ್ ಇದೆ, ಸ್ಯಾರಿ ಗುಚ್ಚ, ಬ್ರೋಚಸ್ ವರ್ಕ್ ಇದೆ. ಪ್ಲಸ್ ನಿಮ್ಗೆ ಅದರಲ್ಲಿ ಬಂದು ಸ್ವಲ್ಪ ನಿಮ್ಗೆ ನೆಕ್ಸ್ಟ್ ಬಿಸ್ನೆಸ್ ನ ಯಾವ ತರ ತಗೊಂಡು ಹೋಗ್ಬೇಕು, ಮತ್ತೆ ಮೆಟೀರಿಯಲ್ ಡೀಟೇಲ್ಸ್, ಇದು ಆನ್ಲೈನ್ ಹ್ಯಾಂಡ್ಲಿಂಗ್ ಮಾಡೋದು, ಸೊ ಅದೆಲ್ಲ ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ. ಈಗ ಇದರ ಜೊತೆಗೆ ಆನ್ಲೈನ್ ಹ್ಯಾಂಡ್ಲಿಂಗು ಕೂಡ ಮುಖ್ಯ ಅಂತ ಹೇಳ್ತೀರಾ ನೀವು? ಮೇನ್ ಅದೇ ಅಂತ ಹೇಳ್ತೀರಾ ಅಲ್ವಾ? ನಮ್ಮ ಸ್ಟೂಡೆಂಟಿಗೆ ಒಂದೇ ನಾನು ರೆಫರ್ ಮಾಡೋದು, ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಿ, ನೀವು ಏನೇ ವರ್ಕ್ ಮಾಡಿ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಿ, ಅವಾಗ ನಿಮ್ಗೆ ಆರ್ಡರ್ ಬರುತ್ತೆ. ಸೊ ಅದೊಂದು ಈಗ ಇತ್ತೀಚೆಗೆ ಆನ್ಲೈನ್ ಮತ್ತೆ ಈ ಸೋಷಿಯಲ್ ಮೀಡಿಯಾದಲ್ಲೇ ಈಗ ಬಿಸ್ನೆಸ್ ಒಂದು ಅಡ್ವರ್ಟೈಸ್ಮೆಂಟ್ ನಡೀತಾ ಇದೆ ಅಂತ ಹೇಳ್ಬೋದು ಅಲ್ವಾ? ಹಾಗಾಗಿ ನೀವು ಈ ಆನ್ಲೈನ್ ಅನ್ನ ಮೇನ್ ಆಗಿ ನೀವು ತಗೊಳ್ತಾ ಇದ್ದೀರಾ. ಹಾಗೆ ಇಲ್ಲಿ ಒಂದು ಕೋರ್ಸ್ ಎಷ್ಟು ದಿನಗಳ ತನಕ ಇರ್ತದೆ? ಯಾವೆಲ್ಲ ಕೋರ್ಸ್ ಎಷ್ಟು ದಿನಗಳ ತನಕ ಇರ್ತದೆ ಅಂತ ಹೇಳ್ಬೋದಾ? ಆರಿ ಎಂಬ್ರಾಯ್ಡ್ರಿ ಬೇಸಿಕ್ ಕೋರ್ಸ್ ತಗೊಳ್ತಾರೆ, ಒಬ್ಬೊಬ್ರು 1 month ಕೋರ್ಸ್ ತಗೊಳ್ತಾರೆ. ಇಲ್ಲ ನಾನು ಪ್ರೊಫೆಷನಲ್ ವರ್ಗು ಕಲಿಬೇಕಂತ ಹೇಳಿ ಇದ್ ಮಾಡ್ತಾರೆ ಒಬ್ಬೊಬ್ರು. ಸೊ ಬೇಸಿಕ್ ಟು ಪ್ರೊಫೆಷನಲ್ ವರ್ಗು 3 months ಕೋರ್ಸ್ ಕಲಿತಾರೆ. ಸೊ ಟೈಲರಿಂಗ್ ಅಂತ ಬಂದ್ರೆ 1 month ಮಾಸ್ಟರ್ ಕೋರ್ಸ್ ಇದೆ, ಪ್ಲಸ್ 3 months ಬೇಸಿಕ್ ಟು ಅಡ್ವಾನ್ಸ್ ಕೋರ್ಸಸ್ ಇದೆ. ಅಂದ್ರೆ ಟೈಲರಿಂಗ್ ಅಲ್ಲಿ ನಿಮ್ದು ಬ್ಲೌಸ್ ಚೂಡಿದಾರ್ ಎಲ್ಲ ಬರ್ತದೆ, ಅದು 3 months ಅಲ್ಲಿ ಕಲಿಬಹುದು. 3 months ಅಲ್ಲಿ ಅಂದ್ರೆ ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲ 3 hour per day. 3 hour ಹಾಗೆ ಮಾರ್ನಿಂಗ್ ನಾವು ಅವ್ರಿಗೆ ಕಟಿಂಗ್ಸ್ ಮತ್ತೆ ಪ್ಯಾಟರ್ನ್ಸ್ ಎಲ್ಲ ಹೇಳ್ತೀವಿ. ಅವ್ರ ಮನೆಯಲ್ಲೇ ಸ್ಟಿಚ್ ಮಾಡ್ಬೋದು, ಇಲ್ಲ ಇಲ್ಲೇ ಮಿಷನ್ಸ್ ಇದೆ, ಇಲ್ಲೇ ಸ್ಟಿಚ್ ಮಾಡ್ಬೋದು ಆ ತರ. ಮತ್ತೆ ನೆಕ್ಸ್ಟ್ ಮತ್ತೆ ಫ್ಯಾಬ್ರಿಕ್ ಪೇಂಟಿಂಗ್ ಇದೆ. ಸೊ ಅದು 1 month ಕೋರ್ಸ್ ಇದೆ. ಸ್ಯಾರಿ ಗುಚ್ಚ, ಕ್ರೋಶೆ ಗುಚ್ಚ, ಈಗ ಟ್ರೆಂಡಿಂಗ್ ಅಲ್ಲಿ ಇರೋದು ಕ್ರೋಶೆ, ಅದು 1 month ಕ್ಲಾಸಸ್ ಇದೆ. 1 month ಕ್ಲಾಸಸ್ ಇದೆ. ಮತ್ತೆ ಅದು ಬಿಟ್ಟರೆ ಬ್ರೋಚಸ್ ಕ್ಲಾಸ್ ಇದೆ, ಅದು 1 month ಇದೆ. ಸೊ ಸ್ಯಾರಿ ಪ್ರೀ ಪ್ಲೇಟಿಂಗ್ ಕ್ಲಾಸ್ ಇದೆ, ಅದು 1 day ವರ್ಕ್ಶಾಪ್ ಅಂತ ಹೇಳಿ ಇರ್ತೀವಿ, ಮತ್ತೆ 2 day ವರ್ಕ್ಶಾಪ್ ಅಂತ ಹೇಳಿ ಇರ್ತೀವಿ. 1 day ಅಂದ್ರೆ ಮಾರ್ನಿಂಗ್ 11 to 4 ಇರುತ್ತೆ, 2 days ಅಂದ್ರೆ 3 hour ಇರುತ್ತೆ ಪರ್ ಡೇ. ಫಸ್ಟ್ ಡೇ ನಾವು ಬಂದು ಟ್ರೈನಿಂಗ್ ಕೊಡ್ತೀವಿ, ಸೆಕೆಂಡ್ ಡೇ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ಕೊಡ್ತೀವಿ. ಹೀಗೆ ಇಷ್ಟು ಕೋರ್ಸ್ ಅನ್ನ ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಇಲ್ಲಿ ಕಂಡಕ್ಟ್ ಮಾಡುವಾಗ ನೀವು ಒಬ್ಬರೇ ಅಥವಾ ಬೇರೆ ಯಾರಾದ್ರೂ ಟೀಚ್ ಮಾಡ್ತಾರಾ? ಮುಂಚೆ ನಾನು ಒಬ್ಳೆ ಮಾಡ್ತಾ ಇದ್ದೆ. ಈಗ ನನ್ನ ಸ್ಟೂಡೆಂಟ್ ನನ್ನ ಹತ್ರನೇ ಕಲ್ತು ನನ್ನಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಇದು ಒಂದು ಖುಷಿಯಾದ ಒಂದು ವಿಷಯ ಅಂತ ಹೇಳ್ಬಹುದು. ನಿಮ್ಮ ಜೊತೆಗೆ ನಿಮ್ಮ ಸ್ಟೂಡೆಂಟ್ ಅನ್ನು ಕೂಡ ನೀವು ಮುಂದೆ ತರ್ತಾ ಇದ್ದೀರಾ ಅಂತ ಹೇಳ್ಬಹುದು ಅಲ್ವಾ? ನೀವು ಈ ಒಂದು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿದ್ದೀರಾ, ಅದರ ಒಂದು ಖುಷಿಯಾದ ಒಂದು ವಿಷಯವನ್ನ ನಮ್ಮ ವೀಕ್ಷಕರ ಜೊತೆಗೆ ಹಂಚಿಕೊಳ್ಳಿ ಮೇಡಮ್. ಒಂದಲ್ಲ 2 ಆಕ್ಚುಲಿ ಖುಷಿಯಾದ ವಿಷಯ. ಒಂದು ಏನಂದ್ರೆ ಲಾಸ್ಟ್ ಇಯರ್ ಆಗಸ್ಟ್ ಅಲ್ಲಿ ಬಂದು ಇಂಡಿಯನ್ ಆರಿ ವರ್ಕ್ ಫೆಡರೇಷನ್ ಅಂಡ್ ಕರ್ನಾಟಕ ಆರಿ ವರ್ಕರ್ ಕೌನ್ಸಿಲ್ ಅವ್ರ ಕಡೆಯಿಂದ ಬ್ಯಾಂಗ್ಳೂರ್ ಬಂದು ಒಂದು ಕಾಂಪಿಟೇಷನ್ ನಡೀತಾ, ಆರಿ ವರ್ಕ್ ಕಾಂಪಿಟೇಷನ್. ಅದರಲ್ಲಿ 4000 ಮೆಂಬರ್ ಮೇಲೆ ಜಾಯ್ನ್ ಆಗಿರು, ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ನನ್ನ ಸ್ಟೂಡೆಂಟ್ ನಮ್ಮ ಕಡೆಯಿಂದ ನಾವು ಒಂದು 40 ಮೆಂಬರ್ಸ್ ಹೋಗಿದ್ವಿ. ಸೊ ನಮ್ಮ ಕಡೆಯಿಂದ ನಮ್ಮ AR ಟ್ರೈನಿಂಗ್ ಸೆಂಟರ್ ಬಂದು ಫಸ್ಟ್ ಬಂದಿತ್ತು, ನಮ್ಮ ಸ್ಟೂಡೆಂಟೇ ಫಸ್ಟ್ ಬಂದಿದ್ರು. ಅದೊಂದು ಖುಷಿಯಾದ ವಿಷಯ ನನಗೆ. ಸೊ ಅಷ್ಟು ಜನರ ಮುಂದೆ ನಮ್ಮ ಸ್ಟೂಡೆಂಟ್ ತಗೊಂಡ್ರಲ್ಲ, ಸೊ ಆ ಖುಷಿಗೆ ನನ್ನ ಸ್ಟೂಡೆಂಟ್ ನನ್ನನ್ನೇ ಸ್ಟೇಜ್ ಮೇಲೆ ಕರೆದು ಅದು ಅವಾರ್ಡ್ ತಗೊಳ್ಳುವಾಗ ಇನ್ನೂ ಖುಷಿ ಆಯ್ತು. ಮತ್ತೆ ಇನ್ನೊಂದು ಏನಂದ್ರೆ, ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಅಲ್ಲಿ ಮಲೇಷ್ಯಾಗ ಹೋಗಿದ್ವಿ. ಸೊ ಅಲ್ಲಿ ಏನಂದ್ರೆ ವರ್ಕ್ಶಾಪ್ ಇದ್ದಿತ್ತು, ಆರಿ ಎಂಬ್ರಾಯ್ಡ್ರಿ ವರ್ಕ್ಶಾಪ್ ಇದ್ದಿತ್ತು. ಅದನ್ನ ಬಂದು ಪ್ರೆಸೆಂಟ್ ಮಾಡ್ಲಿಕ್ಕೆ ಹೋಗಿದ್ವಿ, ನಮ್ಮ ವರ್ಕ್ ಹೇಗಿದೆ ಅಂತ ಹೇಳಿ. ಅಲ್ಲಿ ಫಾರಿನರ್ಸ್ ಗೆ ಬಂದು ನಮ್ಮ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಅಂದ್ರೆ ನೀವು ಇಲ್ಲಿ ಮಾಡಿರ್ತೀರಾ, ಅದನ್ನ ತಗೊಂಡು ಹೋಗ್ಬೇಕು, ಅದನ್ನ ತಗೊಂಡು ಹೋಗಿದ್ವಿ. ಪ್ಲಸ್ ನಮ್ಮ ವರ್ಕ್ ಇದೆಲ್ಲ ಅಲ್ಲಿ ನಾವು ತೋರ್ಸೋದು ಅವ್ರಿಗೆ, ಮಾಡಿ ಮಾಡ್ಬೋದು, ಈ ಸ್ಟಿಚ್ ಈ ತರ ಮಾಡಿದ್ರೆ ಈ ಡಿಸೈನ್ ಆಗತ್ತೆ, ಈ ಸ್ಟಿಚ್ ಇಲ್ಲ ಹಾಕಿದ್ರೆ ಈ ಡಿಸೈನ್ ಆಗತ್ತೆ ಅಂತ ಹೇಳಿ ನಾವು
ಮಾಡ್ಬೇಕು. ಸೊ ಅದು ಏನಕ್ಕಂದ್ರೆ ಅಲ್ಲಿ ಅವ್ರಿಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ. ಈಗ ಅಲ್ಲಿಂದ ನನ್ಗೆ ಇಲ್ಲಿ ಆರ್ಡರ್ ಬರ್ತಾ ಇದೆ, ಹಾಗೆ ಹ್ಯಾಂಡ್ ವರ್ಕ್ ಮಾಡಿ ಕೊಡಿ, ಡಿಸೈನ್ ಮಾಡಿ ಕೊಡಿ ಅಂತ ಆರ್ಡರ್ಸ್ ಬರ್ತಾ ಇದಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ವರ್ಕ್ಶಾಪ್ ಕಂಡಕ್ಟ್ ಮಾಡಿದ್ದೆ. ಆ ವರ್ಕ್ಶಾಪ್ ಅಲ್ಲಿ ಖುಷಿಯಾದ ವಿಷಯ ಅಂದ್ರೆ ನನ್ಗೆ ಡಾಕ್ಟರೇಟ್ ಸಿಕ್ಕಿದ್ದು. ಹೌದಾ? ಡಾಕ್ಟರೇಟ್ ಸರ್ಟಿಫಿಕೇಟ್ ಅನ್ನ ತಗೊಂಡ್ರಿ ಸ್ಟೇಜ್ ಮೇಲೆ ಹೋಗಿ, ಆಗ ನಿಮ್ಗೆ ಹೇಗೆ ಒಂದು ಅನುಭವ ಆಯ್ತು ಅಂತ ಹೇಳ್ಬೋದಾ? ತುಂಬಾ ಖುಷಿ ಆಯ್ತು. ಸೊ ನಮ್ ಫ್ಯಾಮಿಲಿಯಲ್ಲಿ ನಾನೇ ಇದು ಆಕ್ಚುಲಿ ತಗೊಳ್ತಾ ಇರೋದು ಡಾಕ್ಟರೇಟ್ ಡಿಗ್ರಿ ಸರ್ಟಿಫಿಕೇಟ್. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಂತರ ಸುಮಾರು ಮಹಿಳೆಯರು ಇಲ್ಲಿ ಕರ್ನಾಟಕದಿಂದ ಹೋಗಿದ್ರು. ಸೊ ಅವ್ರಿಗೆ ಈ ಅವಕಾಶ ಸಿಕ್ಕಿದೆ, ಅವ್ರಿಗೂ ಈ ಅವಕಾಶ ಸಿಕ್ಕಿದೆ. ಸೊ ಎಲ್ರು ಖುಷಿಯಾಗಿ ಹೋದ್ವಿ, ಖುಷಿಯಾಗಿ ಬಂದ್ವಿ. ಎಲ್ಲ ಒಟ್ಟಿಗೆ ಹೋದ್ರಾ? ಒಟ್ಟಿಗೆ ಹೋಗಿದ್ವಿ. ಹಾಗೆ ಅದು ಜರ್ನಿ ಮಾಡುವಾಗ್ಲೂ ಕೂಡ ತುಂಬಾ ಖುಷಿ ಆಗಿರ್ಬೋದು. ನೀವು ಈಗ ಆ ಒಂದು ಜರ್ನಿಯಲ್ಲಿ ಇದ್ರ ಬಗ್ಗೆನೇ ಮಾತಾಡ್ತಾ ಇರ್ತೀರಾ, ಹೇಗೆ ಅದು? ಇಲ್ಲ, ನಾವ್ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇರ್ತೀರಾ. ನಾವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕು, ಯಾವ ತರ ನಾವು ಅದನ್ನ ಪ್ರಮೋಟ್ ಮಾಡ್ಬೇಕು ನಮ್ಮ ಬಿಸಿನೆಸ್ ನ. ಸೊ ಅದೆಲ್ಲ ನಾವು ಎಕ್ಸ್ಪ್ಲೈನ್ ಅದು ನಿಮ್ಮ ಜರ್ನಿಯಲ್ಲಿ ಅದೇ ಇತ್ತು ಅಂತ ಹೇಳ್ಬೋದು ಅಲ್ವಾ? ಈ ಒಂದು ಫೀಲ್ಡ್ ಅಲ್ಲಿ ಮಲೇಷಿಯಾ ತನಕ ಹೋಗಿದ್ರಿ ಅಂತ ಹೇಳಿದ್ರಿ. ಈ ರೀತಿಯ ಒಂದು ಅವಕಾಶ ಬೇರೆ ಮಹಿಳೆಯರಿಗೂ ಕೂಡ ಸಿಗ್ಬಹುದಾ? ಖಂಡಿತ ಸಿಗತ್ತೆ ಮೇಡಮ್. ಈ ಸಲ ನಾವು ಹೋಗಿದ್ದು ಬಂದು ಆರಿ ವರ್ಕರ್ಸ್ಗೋಸ್ಕರ ಆರ್ಗನೈಸ್ ಮಾಡಿದ್ದು. ಸೊ ಈಗ ನೆಕ್ಸ್ಟ್ ನಡೀತಾ ಇರೋ ಈವೆಂಟ್ ಬಂದು ಥೈಲ್ಯಾಂಡ್ ಅಲ್ಲಿ ನಡೀತಾ ಇದೆ. ಸೊ ಅಲ್ಲಿ ಬಂದು ನಮ್ಗೆ ಆರಿ ವರ್ಕರ್ಸ್ ಮಾತ್ರ ಅಲ್ಲ, ಇದ್ರಲ್ಲಿ ಬಂದು ಬ್ಯೂಟಿಷಿಯನ್ಸ್, ಮೇಕಪ್ ಆರ್ಟಿಸ್ಟ್, ನೈಲ್ ಆರ್ಟಿಸ್ಟ್ ಅಂಡ್ ಆರಿ ವರ್ಕರ್, ಟೈಲರಿಂಗ್ ಎಲ್ರಿಗೂ ಅವಕಾಶ ಇದೆ. ಯಾರು ಬೇಕಿದ್ರು ಪಾರ್ಟಿಸಿಪೇಟ್ ಮಾಡ್ಕೊಳ್ಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಾನು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತೀನಿ. ಆ ಒಂದು ವಿಷಯದಲ್ಲೂ ಕೂಡ ನೀವು ತುಂಬಾ ಜನರಿಗೆ ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ತಾ ಮಾಡ್ತೀವಿ ಮೇಡಮ್. ನಂತರ ಎಲ್ರಿಗೂ ಇದು ಒಂದು ಅವಕಾಶ ಸಿಗ್ಬೇಕಂತ ಹೇಳಿ ನನ್ಗೂ ಆಸೆ ಇದೆ. ಸೊ ನಾನು ಮಾಡ್ತೀನಿ. ಹಾಗೆ ನೀವು ಈ ಒಂದು ಅಕಾಡೆಮಿಯಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಗಳಿಗೆ ನೀವು ಇದನ್ನ ತರಬೇತಿಯನ್ನ ನೀಡಿದ್ರಿ ಅಂತ ಹೇಳ್ಬೋದಾ? ಎಷ್ಟು ಸ್ಟೂಡೆಂಟ್ ಇಲ್ಲಿಯ ತನಕ? ಎಷ್ಟು ಸ್ಟೂಡೆಂಟ್ ಅನ್ನೋಕ್ಕಿಂತ ಸೊ ನಾವು ಹೊರಗಡೆ ಎಲ್ಲ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಸೊ ಲೈಕ್ ಭಾರತಿ ವಿಕಾಸ ಟ್ರಸ್ಟ್ ಮತ್ತೆ ಇನ್ನು ಸುಮಾರು ಟ್ರಸ್ಟ್ ಎಲ್ಲ ಇರತ್ತಲ್ಲ, ಅವ್ರ ಅಂಡರ್ ಅಲ್ಲಿ ಗ್ರಾಮೀಣ ಭಾಗದಲ್ಲೆಲ್ಲ ಹೋಗಿ ನಾನು ಟ್ರೈನ್ ಮಾಡಿದ್ದೀನಿ. ನಾನು ಸೊ ಸುಮಾರು ಕಡೆ ನಾನು ಟ್ರೈನ್ ಮಾಡಿದ್ದೀನಿ. ಪ್ಲಸ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲೇ ನಾನು ಬಂದು ಫ್ರೀ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆರಿ ವರ್ಕ್, ಟೈಲರಿಂಗ್, ಸ್ಯಾರಿ ಗುಚ್ಚ ಎಲ್ಲ ಫ್ರೀ ಆಗಿ ಕ್ಲಾಸ್ ನಡೆಸ್ತಾ ಇದ್ದೆ ನಾನು. ಸೊ ಅದರಲ್ಲಿ ಒಂದ್ ಬ್ಯಾಚ್ ಗೆ 50 ಮೆಂಬರ್ಸ್ ಬರ್ತಾ ಇದ್ರು. ಮಾರ್ನಿಂಗ್ ಒಂದ್ ಬ್ಯಾಚ್, ಆಫ್ಟರ್ನೂನ್ ಒಂದ್ ಬ್ಯಾಚ್, ಒಂದ್ ದಿನಕ್ಕೆ 2 ಬ್ಯಾಚ್ ಮಾಡ್ತಾ ಇದ್ದೆ. 1 ಮಂತ್ ಕೋರ್ಸ್ ಇಡ್ತಾ ಇದ್ದೆ, 15 days ಕೋರ್ಸ್ ಇಡ್ತಾ ಇದ್ದೆ. ಅಂದ್ರೆ ಅದು ನಿಮ್ಗೆ ಹೇಗೆ ಅನ್ಸಿತ್ತು? ಫ್ರೀ ಆಗಿ ಮಾಡ್ಬೇಕು ಅಂತ ಯಾಕೆ ಅನ್ಸಿತ್ತು ಅಂತ? ಅದು ಇವಾಗ ಅವ್ರ ಒಳಗಡೆ ಅದು ಅಂದ್ರೆ ಟ್ಯಾಲೆಂಟ್ ಅವ್ರ ಒಳಗಡೆ ಆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಗೊತ್ತಾಗ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಸೊ ಈ ಒಂದು ಅವಕಾಶ ಕೊಟ್ರೆ ಆಗತ್ತಾ ಇಲ್ವಾ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಒಂದು ಫ್ರೀ ಕ್ಲಾಸ್ ಇಟ್ಟಿದ್ವಿ. ಅದ್ರಲ್ಲಿ ಸುಮಾರು ಜನ ಟ್ಯಾಲೆಂಟ್ ಇದ್ದವರು ನಮ್ಮಲ್ಲಿ ಬಂದು ಜಾಯಿನ್ ಆಗಿದ್ದಾರೆ. ಮೊದಲಿಗೆ ಫ್ರೀ ಟ್ರೈನಿಂಗ್ ಅನ್ನ ಕೊಡ್ತೀರಾ, ನಂತರ ಯಾರಿಗೆ ಇಂಟ್ರೆಸ್ಟ್ ಇದೆ ಅದರಲ್ಲಿ ಅವರನ್ನ ನೀವು ಜಾಯಿನ್ ಮಾಡ್ಕೊಳ್ತೀವಿ. ಅವರು ಬೇಸಿಕ್ ಟು ಪ್ರೊಫೆಷನಲ್ ವರ್ಗು ಕೋರ್ಸ್ ಮುಗಿಸಿ ಈಗ ಅವ್ರದಾದ ಒಂದು ಒಬ್ರು ಟ್ರೈನಿಂಗ್ ಸೆಂಟರ್ ಇಟ್ಕೊಂಡಿದ್ದಾರೆ, ಒಬ್ಬೊಬ್ರು ಅವರದ ಟೈಲರ್ ಶಾಪ್ ಇಟ್ಕೊಂಡಿದ್ದಾರೆ, ವರ್ಕ್ ಆರಿ ವರ್ಕ್ ಮನೇಲೆ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಮ್ಮ ಹತ್ರ ಕಲ್ತವ್ರು ಎಲ್ರು ಒಂದೊಂದು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗ ಅವರ ಪ್ರತಿಭೆಯನ್ನ ನೀವು ಮುಂದೆ ತರ್ತಾ ಇದ್ದೀರಾ ಅಂತ ಹೇಳಿದ್ರಿ. ಯಾರಿಗೆ ಪ್ರತಿಭೆ ಇದೆ ನೀವು ಅವರಿಗೆ ಗೊತ್ತು ಮಾಡ್ತಾ ಇದ್ದೀರಾ. ಹಾಗೆ ನಿಮ್ಗೆ ಒಂದು ಪ್ರತಿಭೆ ಇದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು? ಸ್ಟಾರ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇಂದ ಕಲಿಬೇಕಂತ ಹೇಳಿ ಕಲೀಲಿಲ್ಲ ನಾನು. ಸೊ ಇರ್ಲಿ ಕಲಿಯುವ ಟೈಮ್ ಪಾಸ್ಗೆ ರಜೆ ಇರುತ್ತೆ, ಸ್ಕೂಲ್ದು ಕಾಲೇಜ್ ರಜೆ ಇರುತ್ತೆ. ಸೊ ಆ ಟೈಮಲ್ಲಿ ಸುಮ್ಮನೆ ಹೀಗೆ ಹೋಗಿ ಬರ್ತಾ ಇದ್ದೆ. ಸೊ ಫ್ರೀ ಕ್ಲಾಸಸ್ ಕೊಡ್ತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ನಾವು ಏನಕ್ಕೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಕ್ಲಾಸ್ ತಗೊಂಡೆ, ಪ್ಯಾಕೇಜ್ ತಗೊಂಡೆ. ಅಲ್ಲಿ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಬ್ಯಾಂಗ್ಳೂರಲ್ಲೇ ತಗೊಂಡೆ. ಸೊ ತಗೊಂಡು ಅಲ್ಲಿ ಕೋರ್ಸ್ ಕಂಪ್ಲೀಟ್ ಮಾಡಿ ಬೇರೆ ಕಡೆ ವರ್ಕ್ ಮಾಡಿದೆ. ಅಂದ್ರೆ ಅದು ಈ ಫೀಲ್ಡ್ ಅಲ್ಲಿ ಅಲ್ಲ, ಈ ಫೀಲ್ಡ್ ಅಲ್ಲ, ಬೇರೆ ಕಡೆ ಇದು ಈ ಫೀಲ್ಡ್ ಅಲ್ಲಿಗೆ ಮರ್ತು ಬಿಟ್ಟೆ. ಸೊ ಇಲ್ಲಿ ಕುಂದಾಪುರಕ್ಕೆ ಬಂದು ಏನಾದ್ರು ಒಂದು ಮಾಡ್ಬೇಕಂತ ಹೇಳಿ ಮೊದಲ ಹೆಜ್ಜೆ ಇಟ್ಟಿದ್ದು ಹೋಟೆಲ್ದು. ಹೌದು. ಎರಡನೇ ಹೆಜ್ಜೆ ಇಟ್ಟಿದ್ದು ಈ ಫೀಲ್ಡ್ ನ. ಏನಕ್ಕೆ ಕಲ್ತು ನಾವು ಸುಮ್ನೆ ಇರ್ಬೇಕು, ನಾವು ಕಲ್ತಿದ್ದ ವಿದ್ಯೆನೆ ನಮ್ಗೆ ಯಾವತ್ತು ಅನ್ನ ಹಾಕೋದು. ಹೌದು, ನಮ್ಗೆ ಕೈ ಹಿಡಿಯೋದು. ಸೊ ಆ ವಿದ್ಯೆನೆ ನಾವು ಮುಂದಕ್ಕೆ ತರುವ. ನಮ್ ತರ ಇರೋ ಎಷ್ಟೋ ಮಹಿಳೆಯರು ಮನೇಲೇ ಇರ್ತಾರೆ, ಹೌಸ್ ವೈಫ್ ಆಗಿರ್ತಾರೆ. ಸೊ ಅವ್ರಿಗೂ ಇದೊಂದು ಅವಕಾಶ ಆಗತ್ತೆ, ಅವ್ರಿಗೂ ಏನಾದ್ರು ಒಂದು ಮಾಡುವ ಅಂತ ಹೇಳಿ ಈ ಹೆಜ್ಜೆ ಇಟ್ಟಿದ್ದು. ಅಂದ್ರೆ ನೀವು ಈಗ ಮಧ್ಯದಲ್ಲಿ ಬಿಟ್ಟಿದ್ರಿ, ಇದ್ರ ಒಂದು ಕನೆಕ್ಷನ್ ಇರ್ಲಿಲ್ಲ ಅಂತ ಹೇಳಿದ್ರಿ. ಈಗ ಇದನ್ನ ಪ್ರಾರಂಭಿಸುವಾಗ ನಿಮ್ಗೆ ಎಲ್ಲ ಮರೆತೋದಾಗೆ ಆಯ್ತಾ, ಹೇಗೆ ಅದು? ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಯ್ತು. ಅದು ನಾನು ಯಾರಿಗೂ ಏನು ತಗೊಳ್ಳಿಲ್ಲ. ನಾನು ಆಕ್ಚುಲಿ ಸ್ಟಿಚಿಂಗ್ ನಾನು ಯಾರು ತಗೊಳ್ಳಿಲ್ಲ. ಫಸ್ಟ್ ನಾನು ಸ್ಟಿಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನಂದು, ನನ್ನ ಅತ್ತೆದು. ಹೌದು, ನನ್ ಮಗಳದು. 3 ಜನದ್ದೇ ನಾನು ಸ್ಟಿಚಿಂಗ್ ಮಾಡಿ 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 ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಹೇಗೆ? ಕಲಿಯುವಾಗಲೇ ಬಂತ ಅಥವಾ ಇಲ್ಲ, ಸ್ವಲ್ಪ ಕಷ್ಟ ಆಯ್ತು. ನೋಟ್ಸ್ ಎಲ್ಲ ಇರತ್ತಲ್ಲ, ನೋಟ್ಸ್ ನಾವ್ ಏನಕ್ಕೆ ಮಾಡ್ಕೊಳ್ತೀವಿ, ಈ ತರ ಸಂದರ್ಭದಲ್ಲಿ ಯೂಸ್ ಆಗ್ಲಿ ಅಂತ ಹೇಳಿ ನೋಟ್ಸ್ ಮಾಡ್ತೀವಿ.
ಸೊ ಆ ಟೈಮಲ್ಲಿ ನೋಡಿ ಪುನಃ ನಾ ರೀ ಮಾಡ್ಕೊಂಡೆ ಯಾವ ತರ ನಾವು ಮಾಡಿದ್ವಿ ಅಂತ ರೀ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಇದು. ಅಂದ್ರೆ ಸ್ವಲ್ಪ ಟೈಮ್ ತಗೊಳ್ತು ಅಂತ ಹೇಳ್ಬೋದು ಅಲ್ವಾ? ಸ್ವಲ್ಪ ಅಂದ್ರೆ ಜಾಸ್ತಿ ಇಲ್ಲ, 1-2 ವೀಕ್ಸ್ ಅಷ್ಟೇ. ಅಷ್ಟರಲ್ಲಿ ನೀವು ಪಿಕಪ್ ಮಾಡ್ಕೊಂಡೆ. 1 ಮಂತ್ ಅಲ್ಲೇ ಮ್ಯಾರೇಜ್ ಕಾಂಟ್ರಾಕ್ಟ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ನನಗೆ, ಮದ್ವೆದು ಬ್ರೈಡಲ್ ಬ್ಲೌಸಸ್. ಆ ಒಂದು ಕಾಂಟ್ರಾಕ್ಟ್ ಎಲ್ಲ ಹೇಗೆ ಬಂತು ಅಂತ ಹೇಳ್ಬೋದಾ? ಫಸ್ಟ್ ಸ್ಟಾರ್ಟಿಂಗ್ ಮನೆ ಹತ್ರದವರೇ ಕೊಡ್ತಾ ಇದ್ರು ನನಗೆ. ಮನೆ ಹತ್ರ ನೀವು ಅಂದ್ರೆ ಅವರಿಗೆಲ್ಲ ತೋರಿಸ್ತಾ ಇದ್ರಿ ನೀವು? ಇಲ್ಲ, ನಾನ್ ತೋರ್ಸೋದೇ ಇಲ್ಲ. ನಾನ್ ವೇರ್ ಮಾಡೋ ಬ್ಲೌಸ್ ಇಂದಾನೇ ಅವ್ರು ನನಗೆ ಬರ್ತಾರೆ. ಸೊ ಫಿಟ್ಟಿಂಗ್ ನೋಡ್ತಾರೆ, ಡಿಸೈನ್ಸ್ ನೋಡ್ತಾರೆ, ಇದೇ ತರ ಎಲ್ಲಿ ಮಾಡಿದೆ ನಾನ್ ಮಾಡಿದೆ ಅಂದ್ರೆ ಓ ಹೌದಾ ನನ್ಗೊಂದು ಮಾಡಿ ಕೊಡು, ಆ ತರ. ಯಾವತ್ತು ಬಿಸ್ನೆಸ್ ನಾವು ಮಾಡುವಾಗ ಏನೇ ಒಂದು ನಾವು ಕಲ್ತ್ರು ಅದನ್ನ ಫಸ್ಟ್ ಪ್ರಯೋಗ ನಮ್ಮ ಮೇಲೆ ನಾವು ಮಾಡ್ಕೋಬೇಕು ಅಲ್ವಾ? ಅದೇ ಅದೇ ಖುಷಿ ಆಯ್ತು. ನಿಮ್ಮ ಒಂದು ಜರ್ನಿ ತುಂಬಾ ಚೆನ್ನಾಗಿತ್ತು, ಅಂದ್ರೆ ತುಂಬಾ ಜನರಿಗೆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಇಲ್ಲಿ ತುಂಬಾನೇ ಕೋರ್ಸಸ್ ಎಲ್ಲ ನಡೀತಾ ಇರ್ತದೆ, ಅದ್ರ ಒಂದು ಫೀಸ್ ಎಷ್ಟಿರ್ಬೋದು ಅಂತ ಹೇಳ್ಬೋದಾ? ಅದು ಫೀಸ್ ಬಂದು ನಾವು ಆಫರ್ ಇಡ್ತಾ ಇರ್ತೀವಿ. ಸೊ ಒಂದೊಂದು ತಿಂಗಳಲ್ಲಿ ಒಂದೊಂದ್ ತರ ಆಫರ್ ಇರುತ್ತೆ. ಸೊ ಜೂನ್ ಅಲ್ಲಿ ಬಂದು ನಾವು 1999 ಅಂತ ಹೇಳಿ ಇಟ್ಟಿದೀವಿ 3 months ಕೋರ್ಸ್. ಈಗ ಅದೇ 2 months ಕೋರ್ಸ್ ಮಾಡಿದೀವಿ. 499 ಅಲ್ಲೇ ನಾವು 2 months ಕೋರ್ಸ್ ಫುಲ್ ಬೇಸಿಕ್ ಟು ಪ್ರೊಫೆಷನಲ್ ವರ್ಗು ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಸೊ ಅಡಿಷನಲ್ ಕೋರ್ಸಸ್ ನಿಮ್ಗಿರುತ್ತೆ. ಇದರಲ್ಲಿ ಬ್ಲೌಸ್ ಮಾರ್ಕಿಂಗ್, ಬ್ಲೌಸ್ ಯಾವ ತರ ಮಾರ್ಕಿಂಗ್ ಮಾಡ್ಬೇಕು, ಬ್ರೈಡಲ್ ನಾನ್ ಬ್ರೈಡಲ್, ಅದೆಲ್ಲ ನಿಮ್ಗೆ ಬಂದ್ಬಿಡುತ್ತೆ. ಕಾಟ್ ಫಿಕ್ಸಿಂಗ್, ಕಾಟ್ ಯಾವ ತರ ಫಿಕ್ಸ್ ಮಾಡೋದು, ಸೊ ಎಲ್ಲ ನಿಮ್ಗೆ ಇದ್ರಲ್ಲಿ ಬಂದ್ಬಿಡುತ್ತೆ. ಎಲ್ಲನೂ ಕಲಿಸ್ತೀವಿ. ಹಾಗೆ ನಿಮ್ದು ಆಫರ್ ಯಾವಾಗೆಲ್ಲ ಇರ್ತದೆ ಅಂತ ಹೇಗೆ ಗೊತ್ತಾಗ್ತದೆ? ನಮ್ ಪೇಜ್ ನ ಫಾಲೋ ಮಾಡ್ಬೇಕಾಗತ್ತೆ. ಸೊ ನಮ್ ಪೇಜ್ ಅಲ್ಲಿ ನಾನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಯಾವ್ಯಾವ ಕ್ಲಾಸಸ್ ಯಾವಾಗ ಕಂಡಕ್ಟ್ ಮಾಡ್ತೀವಿ. ಈಗ ವೆಡ್ನಸ್ಡೇ 10th ಗೆ ಬಂದು ಸ್ಯಾರಿ ಪ್ರೀ ಪ್ಲೇಟಿಂಗ್ 1 day ವರ್ಕ್ಶಾಪ್ ಇದೆ. ಸೊ ಈ ತರ ಇನ್ನು ವರ್ಕ್ಶಾಪ್ ಮಾಡ್ತಾನೆ ಇರ್ತೀವಿ. ಮತ್ತೆ ಇನ್ನೊಂದು ವಿಷಯ ಅಂದ್ರೆ ಈಗ ನಮ್ಮ ಫೆಡರೇಷನ್, ಇಂಡಿಯನ್ ಆರಿ ವರ್ಕ್ ಫೆಡರೇಷನ್ ಕಡೆಯಿಂದ ನಮ್ಮ ಉಡುಪಿಯಲ್ಲಿ ಎಲ್ಲಾ ಕಡೆ ಫ್ರೀ ವರ್ಕ್ಶಾಪ್ ಇಡೋಣ ಅಂತ ಹೇಳಿದೀವಿ. ಟೈಲರಿಂಗ್, ಆರಿ ವರ್ಕ್, ಸ್ಯಾರಿ ಗುಚ್ಚ, ಮತ್ತೆ ಸ್ಯಾರಿ ಪ್ರೀ ಪ್ಲೇಟಿಂಗ್, ಈ ತರ ತುಂಬಾ ವರ್ಕ್ಶಾಪ್ ಫ್ರೀ ಆಗಿ ಇಡ್ತಾ ಇದೀನಿ ನಾನು. ಸೊ ಇದು ನಾನು ಆಗಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಎಲ್ಲಿ ಇರ್ತದೆ? ಇಲ್ಲೇ ಇರ್ತದಾ? ಹೇಗೆ? ಎಲ್ಲ ಉಡುಪಿಯಲ್ಲಿ ಎಲ್ಲ ಕಡೆ ಇರ್ತದೆ. ಫಸ್ಟ್ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಇರುತ್ತೆ. ಕಡೆ ಇದು ವಿಲ್ಲಿಂಗ್ ಆಗಿರೋರು, ಈಗ ಬೇರೆ ಯಾರಾದ್ರೂ, ಈಗ ಬೇರೆ ಇನ್ಸ್ಟಿಟ್ಯೂಟ್ ಅವ್ರು ಯಾರಾದ್ರೂ ವಿಲ್ಲಿಂಗ್ ಇದ್ದು ಇಲ್ಲಿ ಬಂದು ಮಾಡಿ ನಮ್ಗೊಂದು ಅವಕಾಶ ಕೊಡಿ ಅಂದ್ರೆ ಅಲ್ಲಿ ಹೋಗಿ ಮಾಡ್ತೀರಾ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು AF ಫ್ಯಾಷನ್ ಅಕಾಡೆಮಿ ಅಂತ ಹೇಳಿ ಇದೆ. ಸೊ ಅದನ್ನ ಪೇಜ್ ನ ಫಾಲೋ ಮಾಡ್ಕೊಂಡು ಬರ್ಬೇಕು. ನಿಮ್ಮ ಒಂದು ಬೊಟಿಕ್ ಅಲ್ಲಿ ವೆರೈಟಿ ಆದ ಒಂದು ಬ್ಲೌಸ್ ಡಿಸೈನ್ ಎಲ್ಲ ನಾನು ನೋಡ್ತಾ ಇದ್ದೇನೆ. ಅದನ್ನ ಆರ್ಡರ್ ಮಾಡೋದು ಇಲ್ಲಿ ಲೋಕಲ್ ಕಸ್ಟಮರ್ ಮಾತ್ರ ಬರ್ತಾರಾ ಅಥವಾ ಬೇರೆ ಬೇರೆ ಊರುಗಳಿಂದ ಬರ್ತಾರಾ ಅಥವಾ ವಿದೇಶದಿಂದನೂ ಕೂಡ ನಿಮ್ಗೆ ಆರ್ಡರ್ ಬರ್ತದ? ನಮ್ಗೆ ಎಲ್ಲಾ ಕಡೆಯಿಂದ ಆರ್ಡರ್ ಬರುತ್ತೆ ಮೇಡಮ್. ಈಗ ನಮ್ಮ ಕುಂದಾಪುರ ಆಕ್ಚುಲಿ ಲೋಕಲ್ ಅಲ್ಲೂ ಬರುತ್ತೆ. ಲೋಕಲ್ ಬಿಟ್ಟು ನನ್ಗೆ ಔಟ್ ಸೈಡ್ ಜಾಸ್ತಿ ಸೊ ಮಂಗಳೂರು, ಉಡುಪಿ, ಬ್ಯಾಂಗ್ಳೂರಿಂದ ಬರುತ್ತೆ, ದಾವಣಗೆರೆ, ಸೊ ಹೈದರಾಬಾದ್ ಇಂದ ಬರುತ್ತೆ, ಬಾಂಬೆ ಇಂದ ಬರುತ್ತೆ. ಮತ್ತೆ ಅಬ್ರಾಡ್ ಅಂತ ಹೇಳಿದ್ರೆ ಕೆನಡಾ ಇಂದ ಬಂದಿದೆ. ಸೊ ಅವ್ರು ಬಂದು ಸ್ಯಾರಿ ಪಾರ್ಸಲ್ ಮಾಡಿ ಕಳ್ಸಿಬಿಡ್ತಾರೆ. ನಾವು ಇಲ್ಲಿ ಸ್ಟಿಚ್ ಮಾಡಿ ಅವ್ರಿಗೆ ನೀಟಾಗಿ ನಾವು ಪ್ಯಾಕೇಜ್ ಮಾಡ್ಬಿಡ್ತೀವಿ. USA ಇಂದ ಬಂದಿದೆ. ಈಗ ರೀಸೆಂಟ್ ಆಗಿ ಮಲೇಷ್ಯಾದಿಂದ ಬಂದಿದೆ, ಆರಿ ವರ್ಕ್ ಮಾಡಿ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಅದರ್ ಕಂಟ್ರೀಸ್ ಇಂದಾನು ಬರ್ತಾ ಇದೆ. ಪ್ಲಸ್ ನಮ್ಮಲ್ಲಿ ಬಂದು ರೆಡಿ ಬ್ಲೌಸಸ್ ಎಲ್ಲ ಸಿಗತ್ತೆ, ಅದನ್ನು ನಾವು ಶಿಪ್ಪಿಂಗ್ ಮಾಡ್ತೀವಿ ಎಲ್ಲ. ಹಾಗೆ ಮತ್ತೆ ಅಲ್ಲಿ ನಿಮ್ಗೆ ಕಾಂಟ್ಯಾಕ್ಟ್ ಹೇಗೆ ಆಯ್ತು ಅಂತ ಹೇಳ್ಬೋದು? ನಮ್ಮ ಒಂದು ಬ್ರೈಡಲ್ ಬುಟಿಕ್ ಅಂತ ಹೇಳಿ ನಮ್ದು ಒಂದು ಪೇಜ್ ಇದೆ. ಅದ್ರಲ್ಲಿ ಆ ಪೇಜ್ ನ ನೋಡಿ ಕಾಲ್ ಮಾಡೋರು ಇದಾರೆ. ಸೊ ರೆಫರ್ ಬೇರೆ ಮಾಡ್ತಾರೆ. ಸೊ ಇಲ್ಲಿ ಚೆನ್ನಾಗಿದೆ ಅಂತ ಇಲ್ಲಿ ಕೊಡಿ ಅಂತ ಹೇಳಿ ರೆಫರ್ ಮಾಡ್ತಾರೆ. ಸೊ ಮಿಸ್ಟೇಕ್ ಮಾಡದೇ ಇರೋರು ಯಾರು ಇಲ್ಲ ಲೈಫ್ ಅಲ್ಲಿ. ಯಾರ್ಗ ಏನಾದ್ರು ಒಂದು ಮಿಸ್ ಆಗೇ ಆಗತ್ತೆ. ಸೊ ಅದ್ರಲ್ಲಿ ಮಿಸ್ ಆದ್ರೆ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಟ್ರು ಅವರು. ಅಂದ್ರೆ ಯಾರು ಕೂಡ ಯಾವುದೇ ಕಸ್ಟಮರ್ ಬೇಜಾರಾದದ್ದು ಇಲ್ಲ. ಬೇಜಾರಾಗಿಲ್ಲ, ಖುಷಿಯಿಂದಾನೇ ಹೋಗ್ತಾರೆ. ಇನ್ನೊಬ್ಬರನ್ನ ಕರ್ದ್ಕೊಂಡು ಬರ್ತಾರೆ, ಇನ್ನೊಬ್ಬರಿಗೆ ರೆಫರ್ ಮಾಡ್ತಾರೆ. ಹೌದು. ಈಗ ನೀವು ನಿಮ್ಮ ಅಕಾಡೆಮಿ ಬಗ್ಗೆ ಹಾಗೆ ಬುಟಿಕ್ ಬಗ್ಗೆ ತುಂಬಾ ಮಾಹಿತಿಯನ್ನ ನೀಡಿದ್ರಿ. ಈಗ ನಿಮ್ಮ ಬುಟಿಕ್ ಅನ್ನ ತೋರಿಸಬಹುದಾ? ಖಂಡಿತ ಮೇಡಮ್. ಇಲ್ಲಿ ಹೋಗುವಾಗ್ಲೇ ತುಂಬಾ ಸರ್ಟಿಫಿಕೇಟ್ ಎಲ್ಲ ತೋರ್ತಾ ಇದೆ. ಇದು ನಿಮ್ದೆಯಾ? ಹೌದು ಮೇಡಮ್, ಇದು ನಂದು. ಲಾಸ್ಟ್ ಇಯರ್ ಬಂದು ಆಗಸ್ಟ್ ಅಲ್ಲಿ ಕಾಂಪಿಟೇಷನ್ ನಡೀತು, ಆರಿ ವರ್ಕ್ ಕಾಂಪಿಟೇಷನ್. ಸೊ ಅದ್ರಲ್ಲಿ ಬಂದು ಕಲಾಶ್ರೀ ಅವಾರ್ಡ್ ಸಿಕ್ಕಿತ್ತು ನನ್ಗೆ. ಸೊ ಕಲಾಶ್ರೀ ಅವಾರ್ಡ್ ಸಿಕ್ಕಿತ್ತು. ಪ್ಲಸ್ ನಮ್ಗೆ ಬಂದು ಮೆಂಬರ್ಶಿಪ್ ಸರ್ಟಿಫಿಕೇಟ್ ಮತ್ತೆ ನೋಬಲ್ ವರ್ಲ್ಡ್ ರೆಕಾರ್ಡ್, ಆಸ್ಕರ್ ಬುಕ್ ಆಫ್ ರೆಕಾರ್ಡ್ ಸರ್ಟಿಫಿಕೇಟ್ ಸಿಕ್ಕಿದೆ. ಇದು ಬಂದು ಕರ್ನಾಟಕದಲ್ಲೇ ನಮ್ಮ ಸ್ಟೂಡೆಂಟ್ ಫಸ್ಟ್ ಬಂದಿದ್ದು ಅದ್ರ ವರ್ಕ್. ಇದು ಫಸ್ಟ್ ಬಂದಿದ್ರು. ಇದು ಈ ರೀಸೆಂಟ್ ಆಗಿ ಕುಂದಾಪುರದಲ್ಲಿ ನೋಬಲ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಅರೇಂಜ್ ಮಾಡಿದ್ದೆ. ಸೊ ಅಲ್ಲಿ ಬಂದು ನನಗೆ ನೋಬಲ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಸರ್ಟಿಫಿಕೇಟ್ ಕೊಟ್ಟಿದ್ರು. ನೀವೆಲ್ಲವನ್ನ ಇಲ್ಲಿ ಜೋಡಿಸಿ ಇಡ್ತೀರಾ? ಹೌದು. ಡೈಲಿ ನೋಡುವಾಗ ಹೇಗೆ ಅನಿಸ್ತದೆ? ಖುಷಿ ಆಗತ್ತೆ. ಮತ್ತೆ ಇದು ಈಗ ಮಲೇಷ್ಯಾದಲ್ಲಿ ಹೋಗಿ ತಗೊಂಡ್ ಬಂದಂತ ಸರ್ಟಿಫಿಕೇಟ್, ಡಾಕ್ಟರೇಟ್ ಸರ್ಟಿಫಿಕೇಟ್, ಡಾಕ್ಟರೇಟ್ ಆಫ್ ಆರಿ ಎಂಬ್ರಾಯ್ಡ್ರಿ ಹಾನರಿಂಗ್, ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್, ನೋಬಲ್ ವರ್ಲ್ಡ್ ರೆಕಾರ್ಡ್.
ಇದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡಿ ಅಲ್ವಾ? ಅದೇ ತುಂಬಾ ಸಪೋರ್ಟ್ ಮಾಡಿದ್ರು. ಅವ್ರು ಇಲ್ಲ ಅಂದ್ರೆ ನಾನು ಇಲ್ಲಿ ಹೋಗ್ತಾನೆ ಇರ್ಲಿಲ್ಲ. ಹೌದು. ಮತ್ತೆ ಈಗ ಎಂಟ್ರಿ ಆಗುವಾಗ್ಲೇ ನಿಮ್ಗೆ ಇಲ್ಲಿ ಡಿಸೈನ್ ಎಲ್ಲ ಕಾಣಿಸ್ತಾ ಇದೆ, ಇದ್ರ ಬಗ್ಗೆ ಅವ್ರ ಹತ್ರ ಕೇಳೋಣ. ಇದು ಬಂದು ನಮ್ಮಲ್ಲಿ ರೆಡಿ ಬ್ಲೌಸಸ್ ಇರುತ್ತೆ. ಸೊ ಇಲ್ಲಿ ಇವಾಗ ಸೀಸನ್ ಟೈಮಲ್ಲಿ ಮದುವೆ ಏನಾದ್ರು ಒಂದು ಫಂಕ್ಷನ್ ಟೈಮಲ್ಲಿ ನಿಮಗೆ ಕಸ್ಟಮೈಸ್ಗೆ ಸಿಗ್ತಾ ಇಲ್ಲ, ನಿಮಗೆ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ಯಾರಿ ತಂದು ನಮ್ಮಲ್ಲಿ ಮ್ಯಾಚ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಯಾವುದೇ ಸಾರಿ ತಂದ್ರೆ ಅವರಿಗೆ ಮಾಡಿ ಕೊಡ್ತೀರಾ? ಹೋಗ್ಬೋದು. ನಮ್ಮಲ್ಲಿ ಹ್ಯಾಂಡ್ ವರ್ಕ್, ಮಿಷಿನ್ ವರ್ಕ್, ಕಂಪ್ಯೂಟರ್ ವರ್ಕ್ ಸಹ ಎಲ್ಲ ಇದೆ. ಬ್ರೈಡಲ್ ಇಂದ ನಾನ್ ಬ್ರೈಡಲ್, ಸಿಂಪಲ್ ಎಲ್ಲಾನು ವರ್ಕ್ ನಾವು ಮಾಡಿ ಕೊಡ್ತೀವಿ ನಾವು. ಇದ್ರದ್ದು ಒಂದು ಚಾರ್ಜಸ್ ಹೇಳ್ಬೋದಾ, ಸಾಧಾರಣ ಎಷ್ಟು ಇರ್ಬೋದು ಅಂತ? ಇದು ಇವಾಗ ನಿಮ್ಗೆ ಬಂದು ಇಲ್ಲಿ ನಮ್ಮಲ್ಲಿ ರೆಡಿ ತಗೊಂಡ್ರೆ ನಿಮ್ಗೆ 1500 ಅಲ್ಲೇ ನಾವು ಕೊಡ್ತೀವಿ. ಇದು 1500, ಇದು 1200 ಅಲ್ಲಿ ಕೊಡ್ತೀವಿ. ಇದು 1500, ಇದು 2500, ಇದು 1500, ಇದು 2900, ಇದು 2500. ಸೊ ಬ್ಯಾಕ್ ಬಂದು ನೆಟ್ ಬರುತ್ತೆ. ಸೊ ಈ ತರ ಡಿಸೈನ್ಸ್ ಇರುತ್ತೆ. ಕೈ ಇದೆಯಲ್ಲ, ಇದು ಸ್ಲೀವ್ ವಿತ್ ಹ್ಯಾಂಗಿಂಗ್, ಇದು ಸೇಮ್ ಡಿಸೈನ್ ಎರಡು. ಇದನ್ನು ಅದನ್ನು ಸೇಮ್ ಡಿಸೈನ್. ಈಗ ಅವ್ರದ್ದೇ ಒಂದು ಬಟ್ಟೆಯನ್ನ ತರ್ತಾರೆ, ಆಗ ನೀವು ಇದೇ ಡಿಸೈನ್ ಅನ್ನು ಮಾಡಿ ಕೊಡ್ತಾರಾ? ಇದೇ ಡಿಸೈನ್ ಸೇಮ್ ಡಿಸೈನ್ ಮಾಡಿ ಕೊಡ್ತೀವಿ. ಚಾರ್ಜಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ, ಚೇಂಜಸ್ ಇರುತ್ತೆ. ಹಾಗೆ ಈ ಸೈಡ್ ಅಲ್ಲಿ 1 ಗ್ರಾಮ್ ಗೋಲ್ಡ್ ಇದು ಹೇಗೆ? ಇದು ಇಲ್ಲ ಮೇಡಮ್, ಇದು ಒಂದು ಬ್ರೈಡಲ್ ಸೆಟ್. ಬ್ರೈಡಲ್ ಸೆಟ್. ಬ್ರೈಡಲ್ ಸೆಟ್ ನಮ್ಮಲ್ಲಿ ಬಂದು ರೆಂಟ್ ಇದೆ, ಮತ್ತೆ ಸೇಲ್ಸ್ಗೂ ನಾವು ಕೊಡ್ತೀವಿ. ಸೊ ಕಡಿಮೆ, ಆಕ್ಚುಲಿ ರೆಂಟಿಗಿಂತ ನಮ್ಮಲ್ಲಿ ಬಂದು ಸೇಲ್ಸ್ ಜಾಸ್ತಿ ಆಗುತ್ತೆ ಮೇಡಮ್, ಯಾಕಂದ್ರೆ ನಾವು ಕಡಿಮೆನಲ್ಲೇ ಕೊಡ್ತಾ ಇದೀವಿ. ಈ ಬ್ರೈಡಲ್ ಸೆಟ್ ಎಲ್ಲ ನಿಮ್ಗೆ 1500ಗೆ ನಾವು ಕೊಡ್ತಾ ಇದೀವಿ. ಫುಲ್ ಸೆಟ್ 1500 ಕೊಡ್ತಾ ಇದೀವಿ. ಸೊ ನಿಮ್ಗೆ ಬಂದು ಒಂದೊಂದು ರೇಟ್ ಇರುತ್ತೆ. ಸೊ ನಿಮ್ಗೆ ಇದು ವಂಕಿ ಸಿಗತ್ತೆ ನಿಮ್ಗೆ, ಇದರಲ್ಲಿ ಹಿಪ್ ಬೆಲ್ಟ್ ಸಿಗತ್ತೆ. ಸೊ ಇದೆಲ್ಲ ಎಷ್ಟು ರೇಂಜ್ ಇರ್ಬೋದು? ಇದೆಲ್ಲ ನಿಮ್ಗೆ 1100, 1200 ಅಲ್ಲ ನಿಮ್ಗೆ ಸಿಗತ್ತೆ. ಇದು ಇದು 600 ಮೇಡಮ್, 600 ಸಿಗತ್ತೆ. ಸೊ ಇದೆಲ್ಲ ನಿಮ್ಗೆ ಬಂದು 150, 200. ಒಳ್ಳೆ ಕಲೆಕ್ಷನ್ಸ್ ಉಂಟು. ಇದೆಲ್ಲ ಈಗ ಟ್ರೆಂಡಿಂಗ್ ಅಂತ ಹೇಳ್ಬೋದಲ್ಲ? ಹೌದೌದು ಮೇಡಮ್. ಹಾಗೆ ಇಲ್ಲಿಂದ ಒಳಗಡೆ ಹೋಗೋಣ. ಸೊ ಇಲ್ಲಿ ಬಂದು ಮಿಷಿನ್ ಎಂಬ್ರಾಯ್ಡ್ರಿ ಬ್ಲೌಸ್ ಇದಲ್ಲ. ಮಿಷನ್ ಎಂಬ್ರಾಯ್ಡ್ರಿ ಬ್ಲೌಸ್ ಪ್ಲಸ್ ಸ್ಟಿಚಿಂಗ್ ಮಾಡಿ ಇಡೋದು. ರೆಡಿ ಇರುತ್ತೆ. ಇದು ಬಂದು ಸ್ಯಾರಿ ತಗೊಂಡ್ ಬಂದು ಮ್ಯಾಚ್ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಇದ್ರಲ್ಲಿ ಏನಂದ್ರೆ ಇವಾಗ ಇದೇ ಡಿಸೈನ್ ನೀವು ಕಸ್ಟಮೈಸ್ ಮಾಡೋದಾದ್ರೆ ನಿಮ್ಗೆ ಖಾಲಿ ಡಿಸೈನ್ಗೆ 1200 ಆಗತ್ತೆ. ಹೌದು. ನಮ್ಮಲ್ಲಿ ಡಿಸೈನ್ ಮಾಡಿ ಸ್ಟಿಚ್ ಮಾಡಿ ರೆಡಿ ಇದೆ 1200ಗೆ. ಎಲ್ಲ ಬ್ಲೌಸ್ ಕೂಡ 1200. ಡಿಸೈನ್ ಮಿಷಿನ್ ವರ್ಕ್ ಮೇಲೆ ಮಾತ್ರ 1000, ನಿಮ್ಗೆ 200. ಸೊ ಇಲ್ಲಿ ಇರೋ ಬ್ಲೌಸ್ ನೀವು ಯಾವ್ದು ತಗೊಂಡ್ರು ನಿಮ್ಗೆ 250 ಅಲ್ಲಿ ಸಿಗತ್ತೆ. 250 ಅಲ್ಲಿ ಬ್ಲೌಸ್ ಇದು ಇಲ್ಲಿಂದ ಸ್ಲೀವ್ಲೆಸ್ ಕೂಡ ಇರ್ತದೆ. ಇರುತ್ತೆ, ಸ್ಲೀವ್ ಇರುತ್ತೆ, ಪಫ್ ಹ್ಯಾಂಡ್ ಇರುತ್ತೆ. ಸೊ ಈಗ ಟ್ರೆಂಡ್ ಇರೋ ಮಧುಬಾಲ ಇದೆ, ನೆಟ್ ಪಫ್ ಇದೆ. ಸೊ ಪ್ಯಾಟ್ರನ್ ನಿಮಗೆ ಯಾವ್ಯಾವ ಥರ ಒಂದೊಂದು ಡಿಸೈನ್ ಬರುತ್ತೆ. ಫುಲ್ ಕಂಪ್ಯೂಟರ್ ವರ್ಕು ಇದೆ. ಇದು 250 ಅಷ್ಟೇ. 250 ಅಲ್ಲೇ ಕೊಡ್ತೀವಿ. ಇದೆಲ್ಲ ನೀವೇ ರೆಡಿ ಮಾಡೋದು? ಇಲ್ಲ ಮೇಡಮ್, ನಾವು ತರಿಸ್ತೀರಾ? ಕಸ್ಟಮೈಸ್ ಮಾಡಿ ತರಿಸೋದು. ಇದು ನೋಡಿ 250 ರುಪೀಸ್. ತುಂಬ ಚೆನ್ನಾಗಿದೆ ಇದು. ಸೊ ಇದರಲ್ಲಿ ಫುಲ್ ಗ್ರ್ಯಾಂಡ್ ಇರೋದು ಇದೆ. ನಿಮ್ಗೆ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋ ಬ್ಲೌಸಸ್ ಇದೆ. ಈಗ ಕಾಲೇಜ್ ಹುಡುಗಿರಲ್ಲ ಈ ತರನೇ ಪ್ರಿಫರ್ ಮಾಡ್ತಾರೆ. ಸೊ ಆ ತರ ಅವರಿಗೂ ಕೂಡ ಇಲ್ಲಿ ರೆಡಿ ಇದೆ ಅಲ್ವಾ? ಇದೆ. ಇದರಲ್ಲಿ ಬೇರೆ ಬೇರೆ ಸೈಜ್ ಅಲ್ಲಿ ಇರ್ತದೆ, ಹೇಗೆ ಅದು? ಫ್ರೀ ಸೈಜ್ ಅಲ್ಲಿ ಇರುತ್ತೆ ಮೇಡಮ್. ನಿಮ್ಗೆ ಅಪ್ ಟು 32 ಇಂದ 40, 42 ವರೆಗೂ ಆಲ್ಟ್ರೇಷನ್ ಮಾಡ್ಕೊಳ್ಬಹುದು. ಆಲ್ಟ್ರೇಷನ್ ನಾವೇ ಬೇಕಿದ್ರು ಮಾಡಿಕೊಡ್ತೀವಿ. ಹಾಗೆ ಮೇಲ್ಗಡೆ ಇನ್ನೂ ಕೂಡ ಡಿಸೈನ್ಸ್ ಇದೆ. ಇದೆಲ್ಲ ಎಷ್ಟಕ್ಕೆ? ಸೇಮ್ ರೇಟ್ ಮೇಡಮ್, ಸೇಮ್. ನಾವು ಆಫರ್ ಆಗ್ತಾ ಇರ್ತೀವಿ ಮೇಡಮ್, ಆಫರ್ ಅಲ್ಲಿ ಇನ್ನೂ ಕಡಿಮೆಗೆ ಕಡಿಮೆನಲ್ಲಿ ಸಿಗುತ್ತೆ ಆಫರ್ ಅಲ್ಲಿ. ಹಾಗಾದ್ರೆ ನಿಮ್ಮ ಪೇಜ್ ಅನ್ನ ನೋಡ್ತಾ ಇರ್ಬೇಕು, ಫಾಲೋ ಮಾಡ್ತಾ ಇರ್ಬೇಕು. ಬ್ರೈಡಲ್ ಬುಟಿಕ್ ಅನ್ನೋ ಪೇಜ್ ನ ಫಾಲೋ ಮಾಡಿದ್ರೆ ನಿಮ್ಗೆ ಈ ತರ ಇನ್ನೂ ಹೊಸ ಹೊಸ ಆಫರ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ? ಸೊ ಈ ತರ ಡಿಫ್ರೆಂಟ್ ಇರುತ್ತೆ. ಬ್ಯಾಕ್ ಸೈಡ್ ಇದು ಒಂದ್ ಸೈಡ್ ಸ್ಯಾರಿ ಬರುತ್ತಲ್ಲ, ಸೊ ಒಂದ್ ಸೈಡ್ ಮಾತ್ರ ಡಿಸೈನ್, ಬ್ಯಾಕ್ ಸೈಡ್ ಡಿಸೈನ್ ಇದೆ. ಸೊ ಇದೆಲ್ಲ ಈಗ ಕ್ರಾಪ್ ಟಾಪ್ ಮೇಲೆ ಹಾಕೊಳ್ಳಿಕ್ಕಲ್ಲ, ಕಾಲೇಜ್ ಹುಡುಗಿರಿಗೆಲ್ಲ. ಇದ್ರಲ್ಲೂ ಕಲರ್ಸ್ ಎಲ್ಲ ಇದೆ.
ಹಾಗೆ ಇಲ್ಲಿ ಕೂಡ ಕೆಲವೊಂದು ಬ್ಲೌಸ್ ಇದೆ ಅಲ್ವಾ? ಇಲ್ಲೂ ಇದೆ, ಇದೆಲ್ಲ ಕಸ್ಟಮೈಸ್ಡ್ ಡಿಸೈನ್ ಇದೆಲ್ಲ. ಹಾ ಹಾ. ನೋಡಿ ಈ ಥರ ಬೇಕಿದ್ರೂ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ವಾವ್. ಇದಕ್ಕೆ ಎಷ್ಟು ಚಾರ್ಜಸ್ ಆಗ್ತದೆ? ಇದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಹಾ ಹಾ, ಹಾಗೆ. ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಹೇಳ್ತೀರಾ ಮೊದಲಿಗೆ? ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೇಳ್ತೀವಿ. ಹೇಳ್ತೀರಾ ಅಲ್ಲ? ಈ ಥರ ಎಲ್ಲ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಮಿಷಿನ್ ವರ್ಕ್ ಇದು ಮಿಷಿನ್ ವರ್ಕ್. ಮಿಷಿನ್ ವರ್ಕ್ ಇದು. ಇದು ಡಿಸೈನ್ ಅವ್ರು ಹೇಳ್ತಾರಾ ಇದೇ ರೀತಿಯಾಗಿ ನೀವು ಯಾವ ಪ್ಯಾಟರ್ನ್ ತೋರಿಸ್ತೀರಾ? ಅವ್ರು ಯಾವ ತರ ಹೇಳ್ತಾರೋ, ಸೊ ಆಲ್ಮೋಸ್ಟ್ ಈಗ ಬಂದು ಇನ್ಸ್ಟಾಗ್ರಾಮ್, ಆನ್ಲೈನ್ ಅದೆಲ್ಲ ನೋಡ್ಕೊಂಡೇ ಬರ್ತಾರೆ. ಈ ತರ ಬೇಕಂತ ಕೇಳ್ತಾರೆ. ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇದೆ ಅಂತ ನೋಡ್ಕೊಂಡು ಸೇಮ್ ಅದೇ ತರ ನಾವು ಮಾಡಿ ಕೊಡ್ತೀವಿ. ಸೊ ಈಗ ಟ್ರೆಂಡಿಂಗ್ ಅಲ್ಲಿರೋ ಡಿಸೈನ್ಸ್ ಇದೆಲ್ಲ ಸ್ಟ್ರೆಚಬಲ್ ಬ್ಲೌಸ್. ಸೊ ಇದರಲ್ಲೂ ಅಷ್ಟೇ, ಈಗ ಕೋಲಮ್ ಡಿಸೈನ್ ನೋಡಿ, ರಂಗೋಲಿ ಡಿಸೈನ್ ಅಂತ. ಇದರಲ್ಲೂ ಸೈಜಸ್ ಇದೆ, ಅಪ್ ಟು XXL ವರೆಗೂ ಅವೈಲೇಬಲ್ ಇದೆ. ಸೊ ಇದರಲ್ಲೂ ಕಲರ್ಸ್, ಒಂದೊಂದು ಕಲರಲ್ಲೂ ಒಂದೊಂದು ಡಿಸೈನ್ ಇರುತ್ತೆ. ಇದ್ರದ್ದು ರೇಟು ಹೇಳ್ಬೋದಾ? ಇದು 350 ಮೇಡಮ್. 350 ಡಿಸೈನ್ಸ್ ಎಲ್ಲ. ಡಿಸೈನ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಇಲ್ಲಿ ಸಾರಿ ಒಂದು ತಕೊಂಡು ಬಂದ್ರೆ ಯಾವ ರೀತಿ ಬೇಕೋ ಆ ರೀತಿಯಾದ ಒಂದು ಬ್ಲೌಸ್ ಸಿಗ್ತದೆ ಅಂತ ಹೇಳ್ಬೋದು. ಹೌದು, ಬೇರೆ ಬೇರೆ ಜನರೇಷನ್ ಅವರಿಗೆ ಬೇರೆ ಬೇರೆ ರೀತಿಯಾದ ಬ್ಲೌಸ್ ಅನ್ನ ಇಲ್ಲಿ ನೋಡ್ತಾ ಇದ್ದೇನೆ. ಇದೆ ಮೇಡಮ್. ಹಾಗೆ ಹಾ ಹಾ, ಈ ಬ್ಲೌಸಸ್ ಇದೆಲ್ಲ ನಿಮಗೆ 150ಗೆ ಸಿಗ್ತಾ ಇದೆ. 150. ಫುಲ್ ಹೆವಿ ಇರುತ್ತೆ ವರ್ಕ್. ಇದು ಎಲಿಫೆಂಟ್ ಡಿಸೈನ್ ಬಂದಿರುತ್ತೆ ಸ್ಲೀವಿಗೆ. ಇದು ಬಂದು ನಿಮಗೆ 300. ಇಷ್ಟೊಂದು ಡಿಸೈನ್ ಉಂಟಲ್ಲ? ಈಗ ಸ್ಟಾರ್ಟಿಂಗ್ ನಾರ್ಮಲ್ ಥ್ರೆಡ್ ಅಲ್ಲಿ ವರ್ಕ್ ಕೊಡ್ತೀವಿ ಫಸ್ಟ್. ನಾರ್ಮಲ್ ಥ್ರೆಡ್ ಆದ್ಮೇಲೆ ಜರಿ ಥ್ರೆಡ್. ಮತ್ತೆ ಇಲ್ಲೇ ಕಲ್ತು ಇವಾಗ ನಾನೀಗ ಇಲ್ಲಿ ಇವರು ಸ್ಟೂಡೆಂಟಿಗೆಲ್ಲ ಟ್ರೈನರ್ ಆಗಿ ಬಂದಿದ್ದೀನಿ. ಇದು ಬಂದು ನಮ್ಮಲ್ಲಿ ಕಲ್ತಂತ ಸ್ಟೂಡೆಂಟ್ಸ್ ವರ್ಕ್ ಇದೆಲ್ಲ. AR ಸಂಸ್ಥೆಯ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿದುಕೊಳ್ಬೇಕಾ? ಹಾಗಾದರೆ ನೀವು ಮುಂದಿನ ವಿಡಿಯೋವನ್ನು ತಪ್ಪದೆ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.